ನೀನು ಎಷ್ಟು ಕಾಲ್ ಮಾಡಿದ್ರು ಅಷ್ಟೇ, ಕೊಡೋಕ್ಕೆ ದುಡ್ಡಿಲ್ಲ. ನನಗೆ ಯಾಕೆ ಈ ಥರ ಹಿಂಸೆ ಮಾಡ್ತಿದ್ಯಾ? ಪದೇ ಪದೇ ಕಾಲ್ ಕಟ್ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ತಾನೆ. ಯಾಕೆ ಕಾಲ್ ಮಾಡಿ ಮಾಡಿ ಸಾಯ್ತಾ ಇದೆಯಾ? ಹಲೋ ಕಲ್ಯಾಣಿ, ಕಲ್ಯಾಣಿ, ಸಾರಿ, ಅದು ನಿಮ್ಮ ನಂಬರ್ ನನ್ನ ಫೋನಲ್ಲಿ ಸೇವ್ ಆಗಿರಲಿಲ್ಲ. ಬೆಳಗ್ಗೆಯಿಂದ ಮಾರ್ಕೆಟಿಂಗ್ ಅವ್ರು ಕಾಲ್ ಮಾಡ್ತಾಯಿದ್ರು, 2 ನಿಮಿಷಕ್ಕೂ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾಯಿದ್ರು. ಅದಕ್ಕೆ ಅವರೇ ಅಂದ್ಕೊಂಡು ಹಾಗೆ ಮಾತಾಡ್ಬಿಟ್ಟೆ. ಸಾರಿ, ವೆರಿ ಸಾರಿ. ಇಟ್ಸ್ ಓಕೆ. ಸಾಯಂಕಾಲ ಬೇಗ ಬರೋಣ ಅಂದ್ಕೊಂಡಿದ್ದೆ, ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗೋಣ ಅಂತ. ನಿಮಗೆ ಓಕೆ ಅಂದರೆ ರೆಡಿಯಾಗಿರಿ, ಬಂದು ಪಿಕ್ ಮಾಡ್ತೀನಿ. ಸರಿ. ಅಮ್ಮ ಕಲ್ಯಾಣಿ, ಎಲ್ಲಿಗೆ ಹೊರಟಿದೀಯಾ ಅಂತ ಕೇಳ್ಬೋದಾ? ವಿನಯ್ ಇನ್ನು ಮನೆಗೆ ಬಂದಿಲ್ವಲ್ಲ, ಏನು ನೀನು ಒಬ್ಬಳೇ ಹೊರಟಿದೀಯಾ? ಬರ್ತೀನಿ ಅಂತ ಹೇಳಿದರು. ಸುಮ್ಮನೆ ರೆಡಿಯಾಗಿ ರೂಮಲ್ಲಿ ಕಾಯೋದಕ್ಕೆ ಬೇಜಾರು, ಅದಕ್ಕೆ ಹಾಲಲ್ಲಿ ಬಂದು ಕಾಯೋಣ ಅಂತ. ನೀನು ಇಷ್ಟು ಬೇಗ ರೆಡಿ ಆಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್. ರೆಡಿ ಆದ್ದಕ್ಕೆ ಥ್ಯಾಂಕ್ಸ್ ಯಾಕೋ? ನೀನು ಗಂಡ ಹೊರಗೆ ಹೋಗೋಣ ಅಂತ ಹೇಳಿದ್ಯಾ, ಅವಳು ಹೆಂಡತಿ ರೆಡಿಯಾಗಿ ನಿಂತಿದ್ದಾಳೆ. ಅದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಹೇಳ್ತೀಯ? ಅವಳ ಅಮ್ಮ ಅವ್ರ ಗಂಡನ ಥರ. ಹೊರಗೆ ಹೋಗ್ತಿದ್ದೀರಾ, ಸ್ವಲ್ಪ ಹುಷಾರು. ಹುಷಾರಾ? ಯಾಕಜ್ಜಿ? ಹುಲಿ ಜೊತೆ ಕಾಡು ನೋಡೋಕೆ ವಾಕಿಂಗ್ ಹೋಗ್ತೀನಿ ಅಂದಮೇಲೆ ಹುಷಾರು ಅಂತ ಹೇಳಲೇಬೇಕಲ್ಲ. ನಾವು ಸಂಜೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀವಿ, ಸರಿನಾ? ಕಲ್ಯಾಣಿ, ಹೊರಡೋಣ. ಎಂಥ ಟೈಮ್ ಇದು ನನ್ನ ಕರ್ಮ. ಯಶೋಧ ನೋಡಿದ್ರೆ ಇದೇ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೂತಿದ್ದಾಳೆ, ಇವಳು ನೋಡಿದ್ರೆ ವಿನಯ್ ಜೊತೆ ಹೊರಗಡೆ ಹೋಗ್ತಿದ್ದಾಳೆ. ಆ ದೇವರೇ ಇವನನ್ನು ಅವಳಿಂದ ಕಾಪಾಡಬೇಕು.